ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯದಿಂದಾಗಿ ಬೀದಿಗೆ ಬಂದ ಕುಟುಂಬ. ಸೂರು ಇಲ್ಲದೆ ಬಯಲಿನಲ್ಲಿ ಬದುಕ್ತಾ ಇರುವ ಬಡ ಕುಟುಂಬದ ಸ್ಟೋರಿ ಇದು. ಕಳೆದ 3 ದಿನಗಳಿಂದ ತಾಯಿ ಮಗ ಇಬ್ರು ಕೂಡ ಮಳೆಯಲ್ಲೇ ಕಾಲವನ್ನ ಕಳೀತಾ ಇದ್ದಾರೆ. ಅಥಣಿ ತಾಲೂಕಿನ ನಂದಗಾಂವ್ನಲ್ಲಿ ನಡೆದಿರುವಂತಹ ಮನಕಲಕುವ ಘಟನೆ. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ನಂದಗಾಂವ್ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಸೂರು ಇಲ್ಲದೆ ಬಯಲಿನಲ್ಲಿ ಈ ಒಂದು ಬಡ ಕುಟುಂಬ ಜೀವನವನ್ನ ಸಾಗಿಸ್ತಾ ಇದ್ದಾರೆ ಕಳೆದ 3 ದಿನಗಳಿಂದ. ಹಾಗೆ ಮಳೆ ಕೂಡ ಬೀಳ್ತಾ ಇದೆ. ವರುಣನ ಆರ್ಭಟ ಕೂಡ ಹೆಚ್ಚಾಗಿರೋದು ಗಮನಿಸ್ತಾ ಇದ್ದೀರಾ ನೀವು ಕೂಡ. ಮಳೆಯಲ್ಲೇ ಈ ತಾಯಿ ಮಗ ಇಬ್ರು ಕೂಡ ಕಾಲವನ್ನ ಕಳೀತಾ ಇರುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇಷ್ಟು ದಿನಗಳ ಕಾಲ ಮೂರ್ಖುಗೂಡಿನಲ್ಲಿ ಈ ತಾಯಿ ಮಗ ಇದ್ರಂತೆ. ಈಗ ಬಯಲಿಗೆ ಬಂದು ಬದುಕುವಂತಹ ವಾತಾವರಣ ನಿರ್ಮಾಣವಾಗಿದೆ. ಸುಭಾಷ್ ಪೋಳ ಅಪಘಾತದಲ್ಲಿ ಕಾಲನ್ನ ಕಳೆದುಕೊಂಡಿರುವಂತಹ ಮಗ, ಹಾಗೆ ತಾಯಿ ಕೊಂಡಬಾಯಿ ಪೋಳ ಇಬ್ಬರ ಬದುಕಿನ ಪರಿಸ್ಥಿತಿ ನಿಜಕ್ಕೂ ಕೂಡ ಶೋಚನೀಯ ಅಂತಾನೆ ಹೇಳಬಹುದು. ಮೂಲತಃ ನಂದಗಾಂವ್ ಗ್ರಾಮದಲ್ಲಿ ವಾಸವಾಗಿರುವ ಕುಟುಂಬ ಇದು. ಬಟ್ ನೆತ್ತಿಯ ಮೇಲೆ ಸೂರು ಇಲ್ಲದೆ ಈಗ ಕಳೆದ 3 ದಿನಗಳಿಂದ ಮಳೆಯಲ್ಲೇ ನೆನೀತಾ ಇದ್ದಾರೆ ತಾಯಿ ಮತ್ತು ಮಗ. ಈ ಕುರಿತಾಗಿ ಇನ್ನು ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಿವರಾಜ್ ನೇಸರ್ಗಿ. ಶಿವರಾಜ್, ಅದೇ ಊರಿನ ತಾಯಿ ಮಗ ಇಬ್ರು ಕೂಡ ಬಯಲಿನಲ್ಲಿ ಜೀವನವನ್ನ ಸಾಗಿಸಬೇಕಾಗಿರುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಯಾಕಿಂತ ಪರಿಸ್ಥಿತಿ ಬಂತು? ಅಧಿಕಾರಿಗಳು ಏನ್ ಹೇಳ್ತಾ ಇದ್ದಾರೆ? ಅವ್ರಿಗೀಗ ಮನೆ ಇಲ್ವಾ? ಈ ಬಗ್ಗೆ ಓವರ್ ಆಲ್ ಡೀಟೇಲ್ಸ್. ನಿಜವಾಗ್ಲೂ ಮಧುಬಾಲ, ಸದ್ಯ ಏನು ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ನಂದಗಾಂವ್ ಗ್ರಾಮದ ಸುಭಾಷ್ ಪೋಳ್ ಮತ್ತು ತಾಯಿಯಾದಂತ ಕೊಂಡಬಾಯಿ ಪೋಳ್ ಇಬ್ಬರ ಸ್ಥಿತಿಯನ್ನು ನೋಡಿದ್ರೆ ಸದ್ಯ ಈಗ ಅಯೋಮಯ ಸ್ಥಿತಿ ನಿರ್ಮಾಣವಾಗಿದೆ ಅಂತ ಹೇಳ್ಬೇಕು. ಸರ್ಕಾರ ಇಂತ ನಿರ್ಗತಿಕರಿಗೆ ಸುಧಾರಣೆಗಾಗಿ ಮತ್ತು ಆಸರೆಯನ್ನು ಕಲ್ಪಿಸುವ ನಿಟ್ಟಿನಲ್ಲಿ ಮತ್ತು ಮೂಲಭೂತ ಸೌಕರ್ಯಗಳನ್ನು ಒದಗಿಸುವ ನಿಟ್ಟಿನಲ್ಲಿ ಕೋಟ್ಯಾಂತರ ರೂಪಾಯಿ ಖರ್ಚುಗಳನ್ನು ಸರ್ಕಾರ ಮಾಡುತ್ತದೆ. ಇದಕ್ಕಂತಲೇ ಅಧಿಕಾರಿಗಳು ಕೂಡ ನಿಯೋಜನೆ ಮಾಡಿ ಆಯಾ ತಾಲೂಕು ಮಟ್ಟ ಮತ್ತು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಅಧಿಕಾರಿಗಳನ್ನು ನೇಮಕ ಮಾಡ್ತಾರೆ. ಆದ್ರೆ ಸದ್ಯ ಈಗ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯದಿಂದ ಸದ್ಯ ಒಂದು ಕುಟುಂಬ ಸಂಪೂರ್ಣವಾಗಿ ಬೀದಿಗೆ ಬಂದು ಸದ್ಯ ಈಗ ಮಳೆಯಲ್ಲಿ ನಡೆಯುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸದ್ಯ ಏನು ಅಥಣಿ ಶಾಸಕ ಲಕ್ಷ್ಮಣ್ ಸವದಿ ಅವರ ಸ್ವಕ್ಷೇತ್ರವಾದ ನಂದಗಾಂವ್ ಗ್ರಾಮದಲ್ಲಿ ಸದ್ಯ ಒಂದು ಕುಟುಂಬ ಬೀದಿಗೆ ಬಿದ್ದಿದ್ದು ಸದ್ಯ ಈಗ ಅವರ ಆಶ್ರಯಗಾಗಿ ಸದ್ಯ ಈಗ ಅಧಿಕಾರಿಗಳಲ್ಲಿ ಅಂಗಲಾಚುತ್ತಿದ್ದಾರೆ. ಕಳೆದ 3 ದಿನಗಳಿಂದ ಬೆಳಗಾವಿ ಜಿಲ್ಲೆಯಾದ್ಯಂತ ಮಳೆ ಬರ್ತಾ ಇದೆ. ಈ ಮಳೆಯಲ್ಲೇ ಸೂರು ಇಲ್ಲದೆ ಈಗ ಮಳೆಯಲ್ಲೇ ಒಂದು ರೀತಿ ನೆನೆದು ಒಂದು ರೀತಿ ಕಂಗಾಲಾಗಿ ಹೋಗಿದ್ದಾರೆ. ಸದ್ಯ ಈಗ ಅಧಿಕಾರಿಗಳ ಇವರಿಗೆ ಆಶ್ರಯವನ್ನು ನೀಡಬೇಕೆಂದು ಸದ್ಯ ಈಗ ಗ್ರಾಮಸ್ಥರು ಕೂಡ ಒತ್ತಾಯ ಮಾಡ್ತಾ ಇದ್ದಾರೆ. ಈ ಕುರಿತು ನಾವು ಸ್ಥಳೀಯ ಪಿಡಿಒ ಅನ್ನು ಸಂಪರ್ಕಿಸಿದಾಗ ನನ್ನ ಗಮನಕ್ಕೆ ಬಂದಿಲ್ಲ, ನಾನು ಕೂಡಲೇ ಅವರ ಕುಟುಂಬವನ್ನು ಸಂಪರ್ಕ ಮಾಡ್ತೀನಿ, ಖುದ್ದಾಗಿ ನಾನೇ ಭೇಟಿ ಕೊಡ್ತೀನಿ ಎಂದು ಸದ್ಯ ಈಗ ಮಧುಬಾಲ ಪಿಡಿಒ ಸದ್ಯ ಈಗ ಭರವಸೆಯನ್ನು ನೀಡಿದ್ದಾರೆ. ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಶಿವರಾಜ್. ಸಂಪೂರ್ಣವಾಗಿ ಅನಕ್ಷರಸ್ಥ ಕುಟುಂಬಕ್ಕೆ ಈಗ ಅಧಿಕಾರಿಗಳ ಸಹಾಯ ಬೇಕೇ ಬೇಕು. ಸಂಬಂಧಪಟ್ಟ ಅಧಿಕಾರಿಗಳು ಈ ಕಡೆ ಗಮನ ಹರಿಸಿ ಆ ಬಡ ಕುಟುಂಬಕ್ಕೆ ಒಂದು ಸೂರನ್ನ ಒದಗಿಸಿಕೊಡ್ಬೇಕಾಗಿ ನಾವು ಕೂಡ ಈ ಮೂಲಕ ಮನವಿಯನ್ನ ಮಾಡ್ಕೊಳ್ತಾ ಇದ್ದೇವೆ. ಯಾಕಂದ್ರೆ ಮುಂದಿನ ದಿನಗಳಲ್ಲಿ ಇನ್ನೂ ಮಳೆಯ ಆರ್ಭಟ ಹೆಚ್ಚಾಗಿರುತ್ತೆ. ಅಂತಹ ಸಂದರ್ಭದಲ್ಲಿ ಕಾಲಿಲ್ಲದ ಮಗ ಹಾಗೆ ಆ ವೃದ್ಧೆ ಎಲ್ಲಿ ಹೋಗೋದಕ್ಕೆ ಸಾಧ್ಯ ಆಗುತ್ತೆ? ಇಷ್ಟು ದಿನ ಯಾರದ್ದೋ ಒಂದು ಮನೆಗೋಡೆ ಆಶ್ರಿತವಾಗಿ ಪಡೆದುಕೊಂಡು ಗುಡಿಸಲನ್ನ ಹಾಕೊಂಡು ಅವರು ಬದುಕನ್ನ ಸಾಗಿಸ್ತಾ ಇದ್ರು. ಸ್ವಂತ ಜಮೀನು ಇಲ್ಲದೆ ಈಗ ಈ ಕುಟುಂಬ ಬೀದಿಗೆ ಬಿದ್ದಿರುವಂಥದ್ದು. ಅಥಣಿ ಶಾಸಕ ಲಕ್ಷ್ಮಣ್ ಸವದಿ ಅವರ ಸ್ವಕ್ಷೇತ್ರದಲ್ಲಿ ಅಧಿಕಾರಿಗಳ ನಿರ್ಲಕ್ಷ್ಯ ಯಾವ ರೀತಿ ಎದ್ದು ಕಾಣ್ತಾ ಇದೆ ಅನ್ನೋದರ ಕುರಿತಾಗಿ ಈ ಘಟನೆ ಮೂಲಕ ನೋಡಬಹುದು. ಅವ ಇಲ್ಲೇ ಇರ್ತಾನ? ಈಗ ಎಲ್ಲಿರ್ತಾನೆ ಅವ್ರ ಮಗ? ಇಲ್ಲೇ ಇರ್ಲಕ್ಕೇನು ಇಲ್ಲ. ಗಮನಿಸ್ತಾ ಇದ್ದೀರಾ ನೀವು ಕೂಡ ದೃಶ್ಯಾವಳಿಗಳಲ್ಲಿ ಅವರ ಪರಿಸ್ಥಿತಿಯನ್ನ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಅಪಘಾತದಲ್ಲಿ ಆ ಮಗ ಕಾಲನ್ನ ಕಳೆದುಕೊಂಡಿದ್ದಾರೆ. ಇನ್ನು ಆ ತಾಯಿ, ಅವರಿಗೆ ವಯಸ್ಸಾಗಿದೆ,
ಸೊ ದುಡ್ದು ತಿನ್ನೋದಕ್ಕೂ ಕೂಡ ಕಷ್ಟ ಇಂತಹ ಸಂದರ್ಭದಲ್ಲಿ. ಬಟ್ ಹೇಗೋ ಜೀವನವನ್ನ ಸಾಗಿಸ್ತಾ ಇದ್ರು. ಒಂದು ಮನೆ ಇದ್ರೆ ಹೇಗೋ ಒಂದು ಜೀವನ ಸಾಗಿಸಬಹುದು. ಆದರೆ ಈಗ ಮನೆನೇ ಇಲ್ಲದೆ, ಅದು ಕೂಡ ಇಂತಹ ಮಳೆಗಾಲ ಶುರುವಾಗ್ತಾ ಇರುವಂತಹ ಸಂದರ್ಭದಲ್ಲಿ ಹೇಗ್ ತಾನೇ ಆ ಬಡ ಕುಟುಂಬ ಇರುತ್ತೆ. ಸೊ ಹೀಗಾಗಿ ಅಧಿಕಾರಿಗಳು ಆದಷ್ಟು ಬೇಗ ಈ ಕಡೆ ಗಮನವನ್ನ ಹರಿಸಬೇಕಾಗಿದೆ. ನಂದಂಗಾಂವ್ ಗ್ರಾಮದಲ್ಲಿ ಈ ರೀತಿಯ ಮನ ಕಲಕುವ ಘಟನೆ ನಡೆದಿರೋದು ಅಥಣಿ ತಾಲೂಕಿನ ನಂದಂಗಾಂವ್ ಗ್ರಾಮದಲ್ಲಿ. ಸಂಪೂರ್ಣವಾಗಿ ಒಂದು ಕಡೆ ಇಬ್ಬರು ಕೂಡ ಅನಕ್ಷರಸ್ಥರು, ಇಬ್ಬರಿಗೂ ಕೂಡ ಓದೋದಕ್ಕೂ ಬರಲ್ಲ, ಬರೆಯೋದಕ್ಕೂ ಬರಲ್ಲ. ಒಂದು ಕಡೆ ಮಗ ಕಾಲನ್ನು ಕಳೆದುಕೊಂಡಿದ್ದಾರೆ, ಮತ್ತೊಂದು ಕಡೆ ಆ ವೃದ್ಧೆ ತಾಯಿ ಮಗನನ್ನ ಸಾಕ್ತಾ ಇದ್ದಾರೆ. ಬಟ್ ಹೇಗೋ ಕಷ್ಟನೋ ಸುಖನೋ ಜೀವನ ಸಾಗಿಸ್ತಾ ಇದ್ರು. ಆ ತಾಯಿ ಮಗನನ್ನ ನೋಡಿಕೊಳ್ತಾ ಇದ್ರು. ಮನೆ ಅಂತ ಒಂದಿತ್ತು, ಯಾವುದೋ ಒಂದು ಸಣ್ಣ ಗುಡಿಸಲಿನಲ್ಲಿ ಇಷ್ಟು ದಿನಗಳ ಕಾಲ ವಾಸ ಮಾಡ್ತಾ ಇದ್ರು. ಬಟ್ ಈಗ ಆ ಗುಡಿಸಲು ಕೂಡ ಇಲ್ಲ, ಮಳೆಯಿಂದಾಗಿ ಎಲ್ಲ ಸಂಪೂರ್ಣವಾಗಿ ಹಾಳಾಗಿದೆ. ಸೊ ಹೀಗಾಗಿ ನಮಗೆ ಒಂದು ಸೂರಿನ ವ್ಯವಸ್ಥೆ ಮಾಡಿಕೊಡಿ, ಚಿಕ್ಕದೋ ದೊಡ್ಡದೋ ಇಬ್ಬರು ಇರೋದಕ್ಕೆ ಒಂದು ಗುಡಿಸ್ಲಾದ್ರೂ ಕಟ್ಟಿಸ್ಕೊಡಿ ಅಂತ ಈಗ ಆ ಬಡ ಕುಟುಂಬ ಕೇಳ್ಕೊಳ್ತಾ ಇದ್ದಾರೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.